ಪ್ರೈಸ್ ಲಾರ್ಡ್ ಜೀಸಸ್. ಪ್ರೀತಿಯ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸುವಿನ ಸುಮಧುರ ನಾಮದಲ್ಲಿ ವಂದನೆಗಳು. ಇಂದಿನ ದೇವರ ವಾಕ್ಯ ಯೆಶಾಯ 14ನೇ ಅಧ್ಯಾಯ 13ನೇ ವಾಕ್ಯ. ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟೆ ಕಡೆಯಲ್ಲಿರುವ ಸುರಗುಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನನಾಗುವೆನು. ನಾನು ಉನ್ನತೋನ್ನತನಿಗೆ ಸರಿ ಸಮಾನನಾಗುವೆನು. ನೋಡಿ, ಇದು ಈ ಒಂದು ವಾಕ್ಯದಲ್ಲಿ ನಮಗೆ ಇವತ್ತಿನ ಒಂದು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ ಏನಪ್ಪ ಅಂದ್ರೆ, ಪಾಪ ಎಲ್ಲಿಂದ ಬಂತು ಅಂತ. ಪಾಪ ಎಲ್ಲಿಂದ ಬಂತು? ಮೊದಲಿಗೆ ಪಾಪದ ಫೌಂಡೇಶನ್ ಯಾವುದು? ಈಗ ಮಾಮೂಲಿ ನಮ್ಗೆಲ್ಲ ನಮ್ಮ ಹಿರಿಯರೆಲ್ಲ ಹೇಳ್ತಾ ಇರ್ತಾರೆ, ಪಾಪ ಮಾಡುವುದು ಅಂದ್ರೆ ಸಿಗರೇಟ್ ಸೇದೋದು ಬಿಡಬೇಕು, ಸಿಗರೇಟ್ ಸೇದೋದು, ಯಾವುದು ಮದ್ಯಪಾನ ಮಾಡೋದು, ಸುಳ್ಳು ಹೇಳೋದು, ವ್ಯಭಿಚಾರ ಮಾಡೋದು, ಕಳ್ತನ ಮಾಡೋದು, ಇವೆಲ್ಲ ಪಾಪ ಅಂತ ಹೇಳ್ತೇವೆ. ಬಟ್ ಪಾಪ ಮೂಲ ಉದ್ದೇಶ ಪಾಪ ಹುಟ್ಟಿದ್ದು ಎಲ್ಲಿಂದ? ನಾನು ಎಂಬ ಒಂದು ಪದದಿಂದ ಪಾಪ ಹುಟ್ಟಿತು. ನೋಡಿ, ಸೈತಾನ ಹೇಳಿರೋ ಮಾತಿದು, ನಾನು ದೇವರ ಉನ್ನತೋನ್ನತ ಪದವಿಗೆ ಸರಿ ಸಮಾನವಾಗಿರುವೆನು. ನಾನು ಸುರಗಣ ಪರ್ವತದಲ್ಲಿರುವ ನಕ್ಷತ್ರಗಳಿಗಿಂತ ಮೇಲೆ ಏರಿ ನನ್ನ ಸಿಂಹಾಸನ ರೂಢನಾಗಿರುವೆನು. ನಾನು ಎಂಬ ಒಂದು ಪದದಿಂದ ಈ ಒಂದು ಪಾಪ ಸೃಷ್ಟಿ ಆಯ್ತು. ಅದಕ್ಕೆ ನಾವು ಈ ಪಾಪಗಳನ್ನು ಯಾವನ್ನು ಮಾಡಬಾರದು. ಪಾಪಗಳನ್ನು ಇದುವರೆಗೂ ಮಾಡಿರ್ತಕ್ಕಂಥ ಪಾಪಗಳನ್ನು ಕ್ಷಮಿಸಿ ದೇವರು ನಮ್ಮನ್ನು ಒಳ್ಳೆ ದಾರಿಗೆ ತಂದಿರುವನು. ಆ ಒಳ್ಳೆ ದಾರಿಯಿಂದ ನಾವು ದೇವರ ವಾಕ್ಯಗಳಿಂದ ನಾವು ಅತ್ಯುತ್ತಮವಾದ ಒಳ್ಳೆ ದಾರಿಯನ್ನು ಹಿಡಿದು ನಾವು ಹೋಗುವುದು ಉತ್ತಮ. ಎಷ್ಟೋ ಸೈತಾನನ ಈ ಒಂದು ಅಪಹಾಸ್ಯ ಸೈತಾನನಿಗೆ ನಾವು ದೇವರ ವಾಕ್ಯವನ್ನು ಹಿಡಿದು ದೇವರ ವಾಕ್ಯವನ್ನು ಪಾಲನೆ ಮಾಡುತ್ತಾ ನಾವು ಜೀವನ ಮಾಡುತ್ತಾ ಹೋದಾಗ ಸೈತಾನನಿಗೆ ಒಂದು ನಾಚಿಕೆ ಸ್ವಭಾವ ಉಂಟಾಗುತ್ತೆ. ಆ ಕ್ಷಣದಲ್ಲಿ ಅವನಿಗೆ ಆ ಒಂದು ಅಸಹ್ಯ ಉಂಟಾದಾಗ, ನಮ್ಮನ್ನು ಏನು ಮಾಡಲಿಕ್ಕೆ ಆಗುವುದಿಲ್ಲ ಎಂಬ ಒಂದು ಮನೋಭಾವನೆಗೆ ಅವನಿಗೆ ಬಂದಾಗ, ನಮಗೆ ಅವಾಗ ದೇವರ ಒಂದು ಕಾರ್ಯ ಪ್ರಾರಂಭ ಆಗುತ್ತೆ. ನಾವು ಯಾವುದೇ ಪಾಪಗಳನ್ನಾಗಲಿ, ಯಾವುದೇ ಅಭಿಚಾರವನ್ನಾಗಲಿ, ಕಳ್ಳತನ ಆಗಲಿ, ಸುಳ್ತಾನಲ್ಲಿ ಯಾವುದೇ ಎಲ್ಲವನ್ನು ಬಿಟ್ಟು ನಾವು ಒಳ್ಳೆಯ ದಾರಿಗೆ ಬಂದಾಗ, ನಾವು ದೇವರ ಒಂದು ವಾಕ್ಯಗಳನ್ನು ಕೇಳುತ್ತಾ ಹೇಳುತ್ತಾ ನಾವು ಒಳ್ಳೆ ದಾರಿಗೆ ಬಂದಾಗ ದೇವರ ಕಾರ್ಯ ನಮ್ಮಲ್ಲಿ ಆವಾಗ ಪ್ರಾರಂಭ ಆಗುತ್ತೆ. ಆ ಕಾರ್ಯ ಯಾವಾಗ ಪ್ರಾರಂಭ ಆಗುತ್ತಾ, ಆ ಒಂದು ಡ್ರೈವಿಂಗ್, ಆ ಒಂದು ಚಾಲನೆ, ಆ ದೇವರ ಚಾಲನೆ ಯಾವಾಗ ಅವತ್ತಿನಿಂದ ನಿಮ್ಮ ಸ್ಟಾರೇ ಚೇಂಜ್ ಆಗಿ ಹೋಗುತ್ತೆ. ಇದು ಖಂಡಿತವಾದ ಮಾತು. ಅದಕ್ಕೆ ಹೇಳ್ತಿರ್ತೀವಿ ನಾವು, ನೀ ಹೇಳಿದ ವಾಕ್ಯವನ್ನೇ ಹಿಡಿದುಕೊಂಡು ನಿನ್ನ ಮುಖವನ್ನೇ ದೃಷ್ಟಿಸುತ್ತಾ ಇರುವೆವು. ಅದ್ಭುತ ಮಾಡಪ್ಪ ತಂದೆ ಜೀವಿತದಿ, ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ, ನಿಮ್ಮನ್ನೇ ನಂಬುವೆವು ಏಸಪ್ಪ. ಅದ್ಭುತ ಮಾಡಪ್ಪ ನನ್ನ ಜೀವಿತದಿ, ನಿಮ್ಮನ್ನೇ ನಂಬುವೆವು ಏಸಪ್ಪ.
ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ, ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ, ನೀನೇ ಏನಾದರೂ ಮಾಡಬೇಕು, ನಿಮ್ಮನ್ನೇ ನಂಬಿರುವೆವು ಏಸಪ್ಪ, ನಿಮ್ಮನ್ನೇ ನಂಬಿರುವೆವು ಏಸಪ್ಪ, ನಿಮ್ಮನ್ನೇ ನಂಬಿರುವೆವು ಏಸಪ್ಪ. ನೋಡಿ, ನೀ ಹೇಳಿದ ವಾಕ್ಯವನ್ನೇ ಹಿಡಿದುಕೊಂಡು ನಿಮ್ಮ ಮುಖವನ್ನೇ ದೃಷ್ಟಿಸುತ್ತಾ ಇರುವೆವು. ಅಂದ್ರೆ ನೋಡಿ, ನಮಗೆ ಬೇರೆ ಯಾರು ದಾರಿ ತೋರ್ಸಲ್ಲ, ನಮ್ಮನ್ನೆಲ್ಲರೂ ಬಿಟ್ಬಿಟ್ಟಿದ್ದಾರೆ. ಹೌದಾ? ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ, ಪಾಪದ ಮರಣದಲ್ಲಿ ಇದ್ದಂತೆ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ, ನಿನ್ನ ಕೃಪೆ ನಿನ್ನ ನಿನ್ನ ಕೃಪೆ ನಿನ್ನ ಕೃಪೆ ನಿನ್ನ ಕೃಪೆಯನ್ನು ತುಂಬಿಹುದು ದೇವಾ, ನಿನ್ನ ಕೃಪೆಯನ್ನು ತುಂಬಿಹುದು ದೇವಾ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ, ಏಸಯ್ಯ ಏಸಯ್ಯ, ನೀ ಇಲ್ಲದೆ ನಾನಿಲ್ಲಯ್ಯ, ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ, ನಿನ್ನಂತ ದೇವರು ಯಾರು ಇಲ್ಲ. ನೋಡಿ, ಇಷ್ಟೊಂದು ಅರ್ಥ ಗರ್ಭಿತವಾಗಿ ಇರ್ತಕ್ಕಂಥ ಈ ಒಂದು ನುಡಿಗಳನ್ನು ಹೇಳುತ್ತಾ ಇದ್ದರೆ ನಮ್ಮಲ್ಲಿ ಇರ್ತಕ್ಕಂಥ ಆ ಸೈತಾನನ ಸ್ವಲ್ಪ ಸ್ವಲ್ಪ ಇರ್ತಕ್ಕಂಥ ಪಾಪಗಳೆಲ್ಲ ಸರ್ವ ನಾಶವಾಗಿ ಹೋಗ್ಬಿಡ್ತಾವ. ಆಮೇನ್. ಇಂಥ ನುಡಿಗಳನ್ನು ನಾವು ಯಾವಾಗಲೂ ಮೆಲ್ಕಾಗ್ತಾ ಇದ್ರೆ ನಮ್ಮಲ್ಲಿ ಪಾಪಗಳು ಯಾವುವು ಬರುವುದಿಲ್ಲ. ನಮಗೆ ಬರ್ತಕ್ಕಂಥ ತೊಂದರೆಗಳು ಅಲ್ಲಿಂದಲೇ ದೂರ ಆಗಿ ಹೋಗ್ಬಿಡ್ತಾವೆ. ಈ ನುಡಿಗಳು, ಇಂಥ ನುಡಿಗಳನ್ನು ನಾವು ಆಡ್ತಾ ಇದ್ರೆ ನೋಡಿ, ಎಷ್ಟೊಂದು ಒಂದು ಮಹಿಮೆಯಿಂದ ಇಷ್ಟೊಂದೆಲ್ಲ ನಾವು ಕಷ್ಟಪಟ್ಟು, ಇಷ್ಟೊಂದೆಲ್ಲ ನಾವು ತೊಂದರೆಗೆ ಸಿಗಾಕೊಂಡು, ಅಷ್ಟೊಂದೆಲ್ಲ ರೋಗಗಳನ್ನು ಹಚ್ಕೊಂಡು, ಎಷ್ಟೋ ಆಸ್ಪತ್ರೆಗಳ ದುಡ್ಡುಗಳು ಕಳ್ಕೊಂಡು, ಡಾಕ್ಟರ್ ಕೈಲಿ ಆಗದೆ ಇರ್ತಕ್ಕಂಥ ಕೆಲಸಗಳನ್ನೆಲ್ಲ ನಮ್ ಕರ್ತ ಮಾಡಿದ್ರು. ಅಷ್ಟೊಂದೆಲ್ಲ ನಾವು ಕಷ್ಟಪಟ್ರು ಇಷ್ಟೊಂದು ನೋಡಿ, ನೀವು ನಮ್ಮ ಒಂದು ಏನು ಏರುಪೇರು ನೋಡಿ, ಬರುವುದಕ್ಕಿಂತ ಮುಂಚೆ ಯೇಸುವಿನ ವಾಕ್ಯಕ್ಕೆ ನಾವು ಬರುವುದಕ್ಕಿಂತ ಮುಂಚೆ ಹೇಗಿದ್ವಿ, ಬಂದ ಮೇಲೆ ಹೇಗಿದ್ದೀವಿ, ನೆಮ್ಮದಿ ಇದೆ, ಸಂತೋಷ ಇದೆ, ಯಾವುದೇ ರೀತಿ ನಮ್ಮಲ್ಲಿ ದುಃಖ ಇಲ್ಲ. ಹಾಗೆ ನಾವು ಯಾವಾಗಲೂ ಭಗವಂತನ ಒಂದು ಪ್ರತಿ ಕ್ಷಣವು ನಾವೇನ್ ಮಾಡ್ತಾವಪ್ಪ ಅಂದ್ರೆ, ಸಂತೋಷವಿದ್ದಾಗ, ನಮ್ಮಲ್ಲಿ ಸಂತೋಷದ ಕ್ಷಣಗಳು ಇದ್ದಾಗ ದೇವರನ್ನ ಸ್ತುತಿಸುತ್ತೇವೆ. ಸಂತೋಷದ ಕ್ಷಣಗಳಿದ್ದಾಗ ದೇವರನ್ನು ಸ್ತುತಿಸುತ್ತೇವೆ. ಕಷ್ಟದ ಕ್ಷಣಗಳು ಬಂದಾಗ ದೇವರನ್ನು ಹುಡುಕಾಡುತ್ತೇವೆ. ಸಂತೋಷದ ಕ್ಷಣಗಳು ಇದ್ದಾಗ ದೇವರನ್ನು ಸ್ತುತಿಸುತ್ತೇವೆ, ಕಷ್ಟದ ಕ್ಷಣಗಳು ಬಂದಾಗ ದೇವರನ್ನು ಹುಡುಕಾಡುತ್ತೇವೆ. ಶಾಂತದ ಕ್ಷಣಗಳು ಬಂದಾಗ ದೇವರನ್ನು ಆರಾಧಿಸುತ್ತೇವೆ. ನೋವಿನ ಕ್ಷಣಗಳು ಬಂದಾಗ ದೇವರನ್ನು ನಂಬುತ್ತೇವೆ. ಹೀಗೆ ನಾವು ಯಾವುದೇ ಕ್ಷಣಗಳು ಇರಲಿ, ಪ್ರತಿಯೊಂದು ಕ್ಷಣದಲ್ಲಿ ಯಾವಾಗಲೂ ದೇವರನ್ನು, ಪ್ರತಿ ಕ್ಷಣವು ದೇವರನ್ನು ನಾವು ನೆನಪಿಸುತ್ತಿದ್ದಾರೆ. ಪ್ರತಿಕ್ಷಣವು, ಪ್ರತಿದಿನವೂ, ಪ್ರತಿ ಕ್ಷಣವು ನಾವು ದೇವರನ್ನು ನೆನಪಿಸುತ್ತಿದ್ದಾರೆ. ನಮಗೆ ಯಾವುದೇ ರೀತಿ ದುಃಖಗಳಾಗಲಿ, ಯಾವುದೇ ರೀತಿ ಕೊರತೆಗಳಾಗಲಿ ಬರುವುದಿಲ್ಲ. ನಮ್ಮ ಯಾವ ಒಂದು
ನಮ್ಮಲ್ಲಿ ಯಾವ ಒಂದು ಏರಿಯಾದಲ್ಲಿ ಕೊರತೆ ಇರುತ್ತೋ ಆ ಒಂದು ಕೊರತೆ ನಮ್ಮಿಂದ ದೂರ ಆಗುತ್ತೆ. ಅಂದ್ರೆ ಪ್ರತಿ ಕ್ಷಣವೂ ನಾವು ದೇವರನ್ನು ನೆನಪಿಸಬೇಕು, ಪ್ರತಿ ಕ್ಷಣವೂ ಸ್ತುತಿಸಬೇಕು, ಪ್ರತಿ ಕ್ಷಣವೂ ಆರಾಧಿಸಬೇಕು, ಪ್ರತಿ ಕ್ಷಣವೂ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಅದನ್ನೆಲ್ಲ ಬಿಟ್ಟು ನಾವು ಸಂತೋಷ ಇದ್ದಾಗ ದೇವ್ರನ್ನ ನೆನಪು ಮಾಡೋದು, ಶಾಂತವಾಗಿದ್ದಾಗ ದೇವ್ರನ್ನ ಆರಾಧಿಸೋದು, ಕಷ್ಟ ಇದ್ದಾಗ ದೇವ್ರನ್ನ ಹುಡುಕ್ಯಾಡೋದು, ಈ ರೀತಿ ನಮ್ಮ ಮಾಡೋದಕ್ಕಿಂತ ಪ್ರತಿ ಕ್ಷಣವೂ ಯಾವಾಗಲೂ ದೇವರನ್ನು ಸ್ತುತಿಸ ಮಾಡಬೇಕು, ಮನೆಯಲ್ಲಿ ಪ್ರಾರ್ಥನೆ ಮಾಡಬೇಕು. ಒಂದು ಸಂಸಾರದಲ್ಲಿ ಗಂಡ ಹೆಂಡತಿ ಇಬ್ಬರು ಇರ್ತಾರೆ. ಹೆಂಡತಿಗೆ ನಾನು ಎಂಬ ಅಹಂಕಾರ ಬಂದರೆ ಗಂಡನಿಂದ ಹೆಂಡತಿಯನ್ನು ಒಳ್ಳೆ ದಾರಿಗೆ ತರಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದೇ ಗಂಡನಲ್ಲಿ ಅಹಂಕಾರ ಮನೋಭಾವನೆ ಬಂದು, ನಾನು ಎಂಬ ಅಹಂಕಾರ ಮನೋಭಾವನೆ ಬಂದು ಅವನನ್ನು ತಿದ್ದುಪಡಿ ಮಾಡ್ಲಿಕ್ಕೆ ಆ ಹೆಂಡತಿ ಸ್ವಲ್ಪ ಸಮಯದಲ್ಲಿ ಅವನು ಬದಲಾವಣೆ ಮಾಡುವುದು. ಅದಕ್ಕೆ ಮನೆಯ ಹೆಣ್ಣು ಮಕ್ಕಳು ಮೊದಲಿಗೆ ಪ್ರಾರ್ಥನೆ ಮಾಡಿ, ದೇವರನ್ನು ನಂಬಿ, ನಿಮ್ಮ ಒಂದು ಮನೆಗೆ ನೋಡಿ, ಹೆಣ್ಣು ಮನೆಗೆ ನಾರಿಯಾಗಿರ್ಬೇಕು, ಯಾವಾಗಲೂ ಮಾರಿ ಆಗಬಾರ್ದು. ನಾರಿ ಆದ್ರೆ ಸೈತಾನ ಬರುವುದಿಲ್ಲ, ಮಾರಿ ಆದರೆ ನಾವೇನು ಮಾಡ್ಲಿಕ್ಕಾಗಲ್ಲ. ಆಮೀನ್. ಹಲ್ಲೆಲೂಯಾ. ಇದುವರೆಗೂ ಎಲ್ಲ ಈ ಒಂದು ಚಾನಲ್ ಅನ್ನು ವೀಕ್ಷಿಸಿದ ದೇವರ ಮಕ್ಕಳಾದ ನಿಮ್ಮೆಲ್ಲರಿಗೆ ಯೇಸುವಿನ ಸುಮಧುರ ನಾಮದಲ್ಲಿ ಇನ್ನೊಮ್ಮೆ ವಂದನೆಗಳು. ಹಲ್ಲೆಲೂಯಾ. ಆಮೀನ್.